ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಟು ರೋಹಿಣೀಸ್ ಕಿಚನ್. ಇವತ್ತು ಮಂಗಳವಾರ ದಿವಸ ನಾನು ಮಟನ್ ತೊಗೊಂಡು ಬಂದಿದ್ದೆ. ಹಾಗಾಗಿ ಮಟನ್ ಸಾಂಬಾರು ಮಾಡ್ತಾಯಿದ್ದೀನಿ. ಇಲ್ಲಿ ನಾನು ಚಿಲ್ಲಿ ಪೌಡರ್, ಧನಿಯಾ ಪುಡಿ ಜೊತೆಗೆ ಒಂದು ದಪ್ಪ ಈರುಳ್ಳಿನ ಹಾಕ್ಕೊಂಡು ಅದನ್ನು ಸಪ್ರೇಟಾಗಿ ರುಬ್ಕೊಳ್ತೀನಿ. ಈಗ ಮಸಾಲೆಗೆ ಅಂತಂದ್ಬಿಟ್ಟು ತೆಂಗಿನಕಾಯಿ, ಅರಿಶಿನ, ಗಸಗಸೆ, ಬೆಳ್ಳುಳ್ಳಿ ಮತ್ತು ಹುರಿಗಡಲೆ, ಶುಂಠಿ ಮತ್ತು ಒಂದು ಅರ್ಧ ಟೊಮೊಟೊ, ಕೊತ್ತಂಬರಿ ಸೊಪ್ಪು, ಚಕ್ಕೆ, ಲವಂಗ, ಹಾಗೆ ಒಂದು ಅರ್ಧ ಕೆಜಿಯಷ್ಟು ಮಟನ್ ತೊಗೊಂಡು ಬಂದಿದ್ದೀನಿ. ಇಷ್ಟನ್ನು ಮಟನ್ ಸಪ್ರೇಟಾಗಿ ತೊಳೆದಿಟ್ಕೊಂಡು ಉಳಿದಿರೋದು ಏನಿದೆಯೋ ತೆಂಗಿನಕಾಯಿ ಎಲ್ಲನೂ ರುಬ್ಬಿಟ್ಕೊಳ್ತೀನಿ. ಯಾಕೆ ನಾನು ಖಾರ ಮತ್ತು ಕಾಯಿನ ಸಪ್ರೇಟಾಗಿ ರುಬ್ಕೊಳ್ತೀನಿ ಅಂತಂದರೆ, ಖಾರದಲ್ಲಿ ಮಟನ್ನು ಬೆಂದಷ್ಟು ಚೆನ್ನಾಗಿರುತ್ತೆ. ಸುಮಾರು ಅರಿಶಿನ ಈರುಳ್ಳಿ ಅಂತ ಹಾಕಿ ಮಾಡ್ತಾರೆ ನಮ್ಮೂರ ಕಡೆ. ಬರೀ ಚಕ್ಕೆ ಲವಂಗ ಈರುಳ್ಳಿನ ಜಾಸ್ತಿ ಹಾಕ್ಬಿಟ್ಟು ಚಕ್ಕೆ ಲವಂಗ, ಶುಂಠಿ, ಕೊತ್ತಂಬರಿ ಸೊಪ್ಪು ಇಷ್ಟನ್ನು ರುಬ್ಕೊಂಡು ಅದರಲ್ಲೇ ಮಟನನ್ನು ಹುರಿದು ಬೇಯಿಸಿ ಆಮೇಲೆ ಲಾಸ್ಟಲ್ಲಿ ತೆಂಗಿನಕಾಯಿನ ರುಬ್ಬಾಕ್ತಾರೆ. ಈ ಥರ ಮಾಡೋದ್ರಿಂದ ಸ್ವಲ್ಪ ಮಟನ್ ತುಂಬ ಚೆನ್ನಾಗಿರುತ್ತೆ, ಸಾಂಬಾರು ಚೆನ್ನಾಗಿರುತ್ತೆ. ಟೈಮ್ ಮಾತ್ರ ತುಂಬ ಜಾಸ್ತಿ ತಗೊಳುತ್ತೆ. ಈಗ ನನಗೆ ಟೈಮ್ ಇರಲಿಲ್ಲ, ಆ ಕಾರಣಕ್ಕೆ ಹೇಗಾಗುತ್ತೋ ಹಾಗೆ ಮಾಡಿದ್ದೀನಿ. ತುಂಬ ಚೆನ್ನಾಗಾಗಿತ್ತು. ಇತ್ತೀಚೆಗೆ ಮಟನ್ನು ಚೆನ್ನಾಗಿ ಬರ್ತಾಯಿಲ್ಲ, ಬಿಸ್ನೆಸ್ ಆಗಿದೆ. ಕಾರಣ ಏನಂದರೆ, ಈ ಕುರಿ ಸಾಕಾಣಿಕೆ ಅಂತಂದ್ಬಿಟ್ಟು ಮನೆಗಳಲ್ಲೇ ಕುರಿಗಳನ್ನು ಕಟ್ಕೊಂಡು ಕಡಲೆ ಹುಟ್ಟು ಬೂಸವನ್ನು ಹಾಕಿ ಸಾಕ್ತಾಯಿದ್ದಾರೆ. ಯಾವತ್ತೂ ಕುರಿನ ನಾಡಲ್ಲಿ ಬೆಳೆಯೋದಕ್ಕಿಂತ ಕಾಡಲ್ಲಿ ಜಂಪ್ ಮಾಡಿಕೊಂಡು ನೆಕ್ಕೊಂಡು ಗಿಡ ಮರಗಳಲ್ಲಿ ಇರ್ತಕ್ಕಂತಹ ಏನಂತ ಹೇಳ್ತೀವಿ, ಮರ ಗಿಡದಲ್ಲಿ ಇರ್ತಕ್ಕಂಥ ಎಲೆಗಳನ್ನು, ಕಡ್ಡಿಗಳನ್ನು ತಿನ್ಕೊಂಡು ನೆಲದಲ್ಲಿರೋ ಗರ್ಕಿನ ಕಿತ್ತಿ ತಿಂದು ಅದರಲ್ಲಿ ಬೆಳೆಯೋ ಕುರಿಗಳು ಮಾಂಸ ತುಂಬ ಚೆನ್ನಾಗಿರುತ್ತೆ, ಚೂಟಿಯಾಗೂ ಇರುತ್ತವೆ, ಯಾವ ರೋಗ ರುಜಿನಗಳು ಬರೋದಿಲ್ಲ. ಈಗೆಲ್ಲ ಬಿಸ್ನೆಸ್ ಪರ್ಪಸ್ಸಿಂದ ಮನೆಗಳಲ್ಲಿ ಈ ಸಿಂಧಿ ಹಸುಗಳನ್ನ ಕಟ್ತಾರೆ ನೋಡಿ. ಅದೇ ಥರನೇ ಒಂದು ಫಾರ್ಮ್ ಹೌಸ್ ಥರ ಮಾಡಿಕೊಂಡು ಅಲ್ಲಿ 100-150 ಕುರಿಗಳನ್ನು ಇಟ್ಕೊಂಡು ಸಾಕಿ ಅದನ್ನು ಮಾರಾಟ ಮಾಡ್ತಾ ಇದ್ದಾರೆ. ಇಂತಹ ಕುರಿಗಳಲ್ಲಿ ಏನಾಗುತ್ತೆ ಅಂದರೆ, ಮಾಂಸ ಜಾಸ್ತಿ ಸಿಗೋದಿಲ್ಲ, ಆಮೇಲೆ ಗಟ್ಟಿ ಇರೋದಿಲ್ಲ, ತುಂಬ ತೆಳುವಾಗಿರುತ್ತೆ. ಒಂದು ರೀತಿ ನ್ಯೂಸ್ ಪೇಪರ್ ಥರ ಬರ್ತಾ ಇರುತ್ತೆ. ಅದರಲ್ಲಿ ಚರ್ಬಿ ಅಂತ ಹೇಳ್ತೀವಿ, ತಣ ಅಂತ ಹೇಳ್ತಾರೆ, ಜಿಡ್ಡಿನಂಶ ಅಂತ ಹೇಳ್ತೀವಿ, ಈ ಕೊಬ್ಬಿನಂಶ ಅಂತ ಹೇಳ್ತೀವಿ, ಅದು ತುಂಬ ಜಾಸ್ತಿ ಇರುತ್ತೆ. ಜೊತೆಗೆ ಮಾಂಸ ತುಂಬ ಕಡಿಮೆ ಇರುತ್ತೆ. ಮಾಂಸ ಯಾವತ್ತೂ ಬಿಗಿಯಾಗಿರಬೇಕು, ಆಮೇಲೆ ರುಚಿನೂ ಚೆನ್ನಾಗಿರುತ್ತೆ. ನೆಲದಲ್ಲಿ ಹುಲ್ಲನ್ನು ಕಿತ್ತು ತಿಂದು ಕಾಡಲ್ಲಿ ಬೆಳೆದಿರ್ತಕ್ಕಂಥ ಕುರಿಗಳ ಮಾಂಸ ಅಷ್ಟು ರುಚಿಯಾಗಿರುತ್ತೆ. ಈ ಫಾರ್ಮ್ ಹೌಸ್ಗಳಲ್ಲಿ ರೆಡಿಮೇಡಾಗಿ ಬೆಳೆಸ್ತಕ್ಕಂಥ ಕುರಿಗಳ ಮಾಂಸ ನಿಜಕ್ಕೂ ಚೆನ್ನಾಗೂ ಇರೋದಿಲ್ಲ. ಒಂದು ರೀತಿ ಆ ಮಾಂಸ ಒಂದು ರೀತಿ ಬೆಂಡು ರೀತಿ ಇರುತ್ತೆ, ಹೇಳ್ಕೊಳಕ್ಕಾಗೋದಿಲ್ಲ ಬಿಡಿ, ಆ ಥರ ಇರುತ್ತೆ. ಇವಾಗೆಲ್ಲ ಅದೊಂದು ವ್ಯವಹಾರ ಆಗಿಬಿಟ್ಟಿದೆ, ವ್ಯಾವಹಾರಿಕ ಜೀವನ ಆಗಿಬಿಟ್ಟಿದೆ, ಏನೋ ಮಾಡೋಕ್ಕಾಗೋದಿಲ್ಲ. ಓಕೆ, ಮಟನ್ ಸಾಂಬಾರು ಮಾಡಾಯಿತು. ಮಟನ್ ಸಾಂಬಾರು ಮಾಡಿಟ್ಬಿಟ್ಟು ಇವತ್ತು ನೆನ್ನೆ ದೋಸೆಗೆಲ್ಲ ರುಬ್ಬಿಟ್ಟಿದ್ದೆ, ದೋಸೆ ಹಾಕ್ಕೊಡ್ತಾಯಿದ್ದೀನಿ ನೋಡಿ. ಇವಾಗ ದೋಸೆ ಚೆನ್ನಾಗಿ ಬರ್ತಾಯಿದೆ. ಬೆಳಿಗ್ಗೆ ದೋಸೆ ಮಾಡಲಿಕ್ಕೆ ಹೋದರೆ ನನ್ನ ಕಲ್ಲಿಗೇನಾದ್ರೂ ದೃಷ್ಟಿ ಬಿತ್ತಾ ಏನೋ ಗೊತ್ತಿಲ್ಲ. ಇಷ್ಟು ವರ್ಷ ಆಗಿದೆ, ಒಂದು ದಿನಕ್ಕೂ ದೋಸೆ ಕಚ್ಕೊಂಡಿದ್ದೆ ನಾನು ನೋಡಿರಲಿಲ್ಲ. ಯಾಕೋ 3 ದೋಸೆ ಹಾಳಾಗ್ಬಿಡ್ತು. ಲಾಸ್ಟಿಗೆ ಏನಾಯಿತು ಅಂದ್ಬಿಟ್ಟು ಮತ್ತೆ ಅದಕ್ಕೆ ಈರುಳ್ಳಿ ಎಲ್ಲ ಹಚ್ಚಿ ಸ್ವಲ್ಪ ಎಣ್ಣೆ ಹಾಕಿ ಬೇಗ ಹಾಕ್ಕೊಟ್ಟೆ. ಯಾಕೆಂದರೆ ಬೆಳಿಗ್ಗೆನೇ 5 ಗಂಟೆಗೆಲ್ಲ ನನಗೆ ನಮ್ಮ ಮನೆಯವ್ರಿಗೆ ದೋಸೆ ಎಲ್ಲ ಹಾಕ್ಕೊಡ್ಬೇಕಾಗಿತ್ತು. ಚಪಾತಿ ಹಾಕ್ಕೊಡಲ್ಲ ಅಂದ್ಬಿಟ್ಟೆ ದೋಸೆ ಹಾಕ್ಕೊಡ್ತಾಯಿದ್ದೀನಿ. ಇನ್ನು ದೋಸೆನೇ ಕಿತ್ತೋದ್ರೆ ಇನ್ನು ಕೇಳಬೇಕಾ, ಗುರುಗುರು ಅನ್ನೋಕ್ಕೆ ಶುರು ಮಾಡಿದ್ರು. ಸರಿ, ಅದು ಮತ್ತೆ ರೆಡಿ ಮಾಡಿ ದೋಸೆ ಹಾಕ್ಕೊಟ್ಟೆ. ಆಮೇಲೆ ನೋಡಿ, ನಾನು ತಿನ್ನೋ ಟೈಮಲ್ಲಿ ತುಂಬ ಚೆನ್ನಾಗಿ ದೋಸೆ ಬರ್ತಾಯಿದೆ. ಅದ್ರ ಜೊತೆಗೆ ನಾನು ಬಾಕ್ಸ್ಗೆ ಅಂದ್ಬಿಟ್ಟು ಮೊಸರನ್ನ ಮಾಡ್ಕೊಂಡಿದ್ದೀನಿ. ಹಂಗೆ ಒಗ್ಗರಣೆ ಹಾಕ್ಬಿಟ್ಟು ಬಿಸಿ ಅನ್ನ ಮಾಡಿದ್ನಲ್ಲ, ಒಗ್ಗರಣೆ ಹಾಕಿ ಅದಕ್ಕೆ ಸ್ವಲ್ಪ ಹಾಲು ಮೊಸರು ಮಿಕ್ಸ್ ಮಾಡಿ ಹಾಕಿದೆ. ಮಗನಿಗೆ ಆಲೂಗೆಡ್ಡೆ ಪಲ್ಯ ತುಂಬ ಇಷ್ಟ ಅಂದ್ಬಿಟ್ಟು ಆಲೂಗೆಡ್ಡೆ ಪಲ್ಯ ಮಾಡಿಕೊಟ್ಟೆ. ಮನೆಯವ್ರಿಗೆ ದೋಸೆ ಜೊತೆಗೆ ಮಧ್ಯಾಹ್ನಕ್ಕೆ ನನಗೆ ರೈಸ್ ಏನು ಬೇಡ, 1-2 ಚಪಾತಿನಾದರೂ ಹಾಕ್ಕೊಡ್ಲೇಬೇಕು, ಇಲ್ಲ ರಾಗಿ ಮುದ್ದೆ ಮಾಡಿಕೊಡು ಅಂದರು. ಸರಿ, ಇನ್ನೇನು ಮಾಡೋದು ಅಂದ್ಬಿಟ್ಟು ಬೇಗ ರಾಗಿ ಮುದ್ದೆ ಮಾಡಿಕೊಟ್ಟೆ. ರಾತ್ರಿ ನುಗ್ಗೆಕಾಯಿ ಮತ್ತು ಪಾಲಕ್ ಸೊಪ್ಪೆಲ್ಲನೂ ಹಾಕಿ ಸಾಂಬಾರು ಮಾಡಿದೆ. ಬಿಸಿ ರಾಗಿ ಮುದ್ದೆ ಮತ್ತು ದೋಸೆ ಎಲ್ಲನೂ ಹಾಕ್ಕೊಟ್ಟೆ. ಸರಿ, ಅವ್ರು ತೊಗೊಂಡೋದ್ರು. ಬಾಕ್ಸ್ ಎಲ್ಲ ಹಾಗೆ ಒರೆಸಿಡೋಣ ಅಂತ ನೋಡಿ, 4 ದಿನಕ್ಕೆ ಎಷ್ಟು ಧೂಳಾಗಿದೆ ಅಂತ. 4 ದಿನ ಆಗಿರೋದು ಒರೆಸಿದನ್ನೆಲ್ಲನೂ, ಅಷ್ಟೊಂದು ಧೂಳಾಗಿದೆ. ಬಾಕ್ಸ್ಗಳೆಲ್ಲ ನೀಟಾಗಿ ಅಲ್ಲಲ್ಲೇ ಒರೆಸಿ ನೀಟಾಗಿ ತೊಳೆದು ಇಡ್ತಾ ಇರ್ತೀನಿ. ಯಾಕಂದರೆ ಒಂದು ಜಿಡ್ಡಿನಂಶ ಏನೂ ಇಲ್ಲ ಅಂದ್ರೂ ತುಂಬ ಧೂಳು ಬರ್ತಾ ಇರುತ್ತೆ, ಮೇಯ್ನ್ ರೋಡ್ ಆದ್ದರಿಂದ ಅಷ್ಟೊಂದು ಧೂಳಾಗಿದೆ. ಸರಿ, ಒರೆಸ್ಕೊಂಡ್ಬಿಡೋಣ ಬೇಗ ಅಂದ್ಬಿಟ್ಟು ಎಲ್ಲ ನೀಟಾಗಿ ಎಲ್ಲನೂ ಒರೆಸ್ಕೊಳ್ತಾ ಇದ್ದೀನಿ. ಈ ಹಬ್ಬ ಬರಲಿ ಹುಣ್ಣಿಮೆ ಬರಲಿ ಅಲ್ಲೇ ಕೆಲಸ ಮಾಡಿಕೊಂಡ್ರೆ ಮತ್ತು ಹಬ್ಬದ ದಿನ ತುಂಬ ರಿಸ್ಕ್ ಆಗೋದಿಲ್ಲ. ಆ ಕಾರಣಕ್ಕೆ ಬೇಗ ಮುಂಚಿತವಾಗಿ ಯಾವ ಟೈಮ್ ಸಿಗುತ್ತೋ ಅವಾಗ ಮಾಡ್ಕೊಂಡ್ಬಿಡ್ತೀನಿ. ನಮ್ಮೂರಲ್ಲಾದರೆ ಹೆಂಗೆ ಅಂತಂದರೆ, ಹಬ್ಬ ಬಂತು ಅಂದರೆ 1 ವಾರ ಅಂತಲೇ ಶುರು ಮಾಡ್ಕೊಳ್ತಾರೆ.
ಇರೋ ಬರೋದೆಲ್ಲ ಹೊರಗಡೆ ಗುಡ್ಡೆ ಹಾಕ್ಕೊಂಡು ಮನೆಯೆಲ್ಲ ಧೂಳು ಹೊಡ್ಕೊಂಡು ಮನೆಗೆಲ್ಲ ಪೇಂಟಿಂಗ್ ಮಾಡಿಕೊಂಡು ಮನೇಲಿರೋ ಪಾತ್ರೆ ಎಲ್ಲ ಮನೆ ಮುಂದೆ ಇರುತ್ತೆ. ಈ ಥರ ನನಗೆ ಮಾಡೋದಕ್ಕೆ ಇಷ್ಟ ಇಲ್ಲ. ನಿಜ ಅದು ಸರಿ ಅವ್ರು ಮಾಡೋದು, ಆದರೆ ನಮಗೆ ಅದು ಆಗೋದಿಲ್ಲ, ಕಷ್ಟ ಆಗುತ್ತೆ. ಬಟ್ ಯಾವಾಗ ಖಾಲಿ ಆಗುತ್ತೋ ಅವಾಗವಾಗ ಕ್ಲೀನ್ ಮಾಡಿಕೊಂಡು ಅವಾಗವಾಗ ಒರೆಸ್ಕೊಂಡು ಅವಾಗ ಧೂಳಿಲ್ಲಿ ಕಟ್ಟುತ್ತೋ ಅಲ್ಲಲ್ಲೇ ಕ್ಲೀನ್ ಮಾಡಿಕೊಂಡು ಹೋಗುವಂಥ ಅಭ್ಯಾಸ. ಏನೂ ಮಾಡೋಕ್ಕಾಗಲ್ಲ, ಸಮಯಕ್ಕೆ ತಕ್ಕಾಗಿ ನಾವು ನಡ್ಕೊಂಡು ಹೋಗಬೇಕು. ಹಳ್ಳಿಗೆ ಹೋದ್ರೆ ನಾವು ಅದೇ ಥರನೇ ಇರ್ತೀವಿ, ಯಾಕಂದರೆ ಒಬ್ಬರು ನಡೆದಂಗೆ ನಾವು ನಡಿಬೇಕು. ಇಲ್ಲ ಅಂದರೆ ಹಳ್ಳಿ ಜೀವನ ತುಂಬ ಕಷ್ಟ ಅಲ್ವಾ. ಹಳ್ಳಿ ಜೀವನ ಅಂದರೆ ಒಳ್ಳೆಯವರು ಅನ್ನಿಸ್ಕೊಳ್ಳೋದು ಕಷ್ಟ ಇದೆ, ಕೆಟ್ಟವರು ಅನ್ನಿಸ್ಕೊಳ್ಳೋದು ಕಷ್ಟ ಇದೆ. ಹಾಗಾಗಿ ನಾನು ಹೇಳ್ತಾ ಇರೋದು. ಹಾಗಾಗಿ ಸ್ನೇಹಿತರೆ, ಇವತ್ತು ಜೀವನದಲ್ಲಿ ಯಾರೆಲ್ಲ ಸಹಾಯ ಮಾಡಿಬಿಟ್ಟು ಬೇರೆಯವರಿಗೆ ಸಹಾಯ, ದುಡ್ಡಿನ ಸಹಾಯನ ಮಾಡಿಬಿಟ್ಟು ಇಂಥವ್ರು ನಾನು ಸಹಾಯ ಮಾಡಬಾರ್ದಾಗಿತ್ತು ಅಂತ ಯಾರೆಲ್ಲ ಅನ್ನಿಸ್ಕೊಂಡಿದ್ದೀರಾ? ಏಕೆಂದರೆ ಕೆಲವರು ಮಾತಾಡೋ ಮಾತಿನಲ್ಲಿ ಆ ಥರ ಇರುತ್ತೆ, ಆ ಸಿಂಪತಿಯೇ ಬರೋವಂಥ ಮಾತು, ಅಯ್ಯೋ ಪಾಪ ಅನ್ನೋ ಮಾತು. ಇನ್ನೂ ಕೆಲವರಲ್ಲಿ ಕಣ್ಣಲ್ಲಿ ಒಂದು ಕಾವೇರಿ ನದಿನೇ ಹರಿಸ್ಬೋದೇನೋ ಅಷ್ಟು ನೀರು ಗಳಗಳಗಳಗಳ ಅಂತ ಹೋಯ್ತಾ ಇರುತ್ತೆ. ಏನಾದರೂ ಮಾತಾಡ್ತಾ ಇದ್ರು ಸಾಕು ಗುಳುಗುಳೋ ಅಂತ ಅಳ್ತಾ ಇರೋದು, ಅಷ್ಟು ನೀರನ್ನು ಸುರಿಸ್ತಾರೆ. ಆ ಸಿಂಪತಿಗೆ, ಆ ಒಂದು ಕಣ್ಣೀರಿಗೆ ಕರಗಿ ಸಹಾಯ ಮಾಡಿ ಕೊನೆಗೆ ಮೋಸ ಹೋಗಿರೋಂಥದ್ದು. ಆ ಸಿಂಪತಿಯಿಂದ ಸಹಾಯ ಮಾಡಿಸ್ಕೊಂಡಿರೋ ವ್ಯಕ್ತಿಯಿಂದ ಬೆನ್ನಿಗೆ ಚೂರಿ ಹಾಕಿಸ್ಕೊಂಡಿರೋರು ಎಷ್ಟು ಜನ ಇದ್ದೀರಾ? ಯಾಕೆಂದರೆ ಸಹಾಯ ಮಾಡಿಸ್ಕೊಳ್ಳೋನಿಗಿಂತ ಸಹಾಯ ಮಾಡೋನ ಮನಸ್ಥಿತಿ ಚೆನ್ನಾಗಿರಬೇಕು, ಕಠೋರವಾಗಿರಬೇಕು. ಆಗಲೇ ಸಹಾಯ ಅನ್ನೋದು, ಆ ಒಂದು ಸಹಾಯ ಅನ್ನೋ ಒಂದು ಪದ ಇದೆಯಲ್ಲ, ಅದಕ್ಕೆ ಒಂದು ಗೌರವ, ಒಂದು ಬೆಲೆ ಅಂತ ಅನ್ನೋದು ಸಿಕ್ಕೋದು. ಮನುಷ್ಯನಲ್ಲಿ ಸಹಾಯ ಮಾಡಿಸ್ಕೊಳ್ಳೋದು ಎಲ್ಲರೂ ಮಾಡಿಸ್ಕೊಳ್ತಾರೆ. ಸಹಾಯ ಪಡ್ಕೊಳ್ಳೋರಿಗೆ ಆ ಸಹಾಯನ ಪಡ್ಕೊಳ್ಳೋ ಯೋಗ್ಯತೆ ಎರಡೂ ಬೇಕಲ್ವಾ? ಅದು ಯಾವುದೂ ಇರೋದಿಲ್ಲ. ನಾವು ಎಷ್ಟು ಕೊರಗ್ತೀವಿ, ಎಷ್ಟು ಮರಗ್ತೀವಿ, ಲಾಸ್ಟಿಗೆ ಹಾಳಾಗೋಗ್ಲಿ ಅಂತ ಬಿಡ್ತೀವಿ. ಯಾರಿಗೂ ಆ ಥರ ಮಾಡಬಾರ್ದು. ಯಾರಿಗೆ ಸಹಾಯ ಮಾಡಬೇಕೋ ಅವ್ರಿಗೆ ನಾವು ಮಾಡಿರೋದೇ ಇಲ್ಲ, ಯಾರಿಗೆ ಸಹಾಯ ಮಾಡಬಾರ್ದು ಅವ್ರಿಗೆ ನಾವು ಮಾಡಿರ್ತೀವಿ. ಯಾಕೆಂದರೆ ಇಂಥವ್ರಿಂದ ನಾವು ನೊಂದು ಬೆಂದಾಗ ಸಹಾಯಕ್ಕೆ ಬೇಡ್ಕೊ ಬಂದಿರೋರ್ನು ಸಹ ನಾವು ನಂಬೋದಿಲ್ಲ ಅಂತ ಸ್ಥಿತಿ ಬಂದುಬಿಟ್ಟಿದೆ, ಏನು ಮಾಡೋಕ್ಕಾಗೋದಿಲ್ಲ. ಆದರೆ ಸಹಾಯ ಮಾಡೋದಕ್ಕೆ ಮುಂಚೆ ಅವಶ್ಯಕತೆ ಇದೆಯಾ ಅವನಿಗೆ, ಇವನು ಹೇಳ್ತಿರೋದು ಸುಳ್ಳ ಸತ್ಯನ ಅಂತ ನಂಬಿ, ಜೊತೆಗೆ ಒಂದು ಸಲ ಮೋಸ ಮಾಡಿದ್ಮೇಲೆ ಅಂಥವ್ರನ್ನ ಆದಷ್ಟಿಂದ ದೂರ ಇಡಿ. ಅದು ಸ್ನೇಹದಿಂದನೇ ಆಗಿರ್ಬೋದು, ಗೊತ್ತಿರೋರಿಂದ ಗೊತ್ತಿಲ್ಲರೋರಿಂದ, ಅದರಲ್ಲೂ ಸ್ನೇಹಿತರು ನಮಗೆ ಮೋಸ ಮಾಡಿ ಬೆನ್ನಿಂದೆ ಚೂರಿ ಹಾಕೋಂಥದ್ದು, ಅಂಥವರಿಂದನೇ ಆಗಲಿ ಸಾಧ್ಯವಾದಷ್ಟು ದೂರ ಇರಿ. ಏಕೆಂದರೆ ಸಡನ್ನಾಗಿ ಯಾವ ಸ್ನೇಹವನ್ನು ಕಳ್ಕೊಳ್ಳೋಕ್ಕಾಗಲ್ಲ. ಯಾವುದೇ ಹಳೆ ಕಂಬಳಿ ಆದ್ರೂ ಮಳೆಗಾಲದಲ್ಲಿ, ಚಳಿಗಾಲದಲ್ಲಿ, ಸಮಯದಲ್ಲಿ ಬೇಕಾಗುತ್ತಂತೆ. ಬೇಡ ಅಂತ ಬಿಸಾಕಿರ್ತೀವಿ, ಆ ವಸ್ತುನ ನೀವು ಗಮನಿಸಿ, ನಾನು ಬೇಡ ಅಂತ ಎಲ್ಲೋ ಒಂದು ಕಡೆ ಎಸ್ತಿರ್ತೀವಿ, ನಾವು ನೆನಪು ಮಾಡ್ಕೊಳ್ತೀವಿ, ಅದನ್ನು ಎಲ್ಲೋ ಹಾಕಿದ್ನಲ್ಲ ಅಂತ ಹುಡುಕ್ತೀವಿ. ಎಲ್ಲ ಕೆಲಸ ಬಿಟ್ಟು 1 to 2 ಟೈಮ್ ಖರ್ಚು ಮಾಡಿ ಅದಕ್ಕೋಸ್ಕರ ಇಂಟ್ರೆಸ್ಟಿಂಗ್ ಆಗಿ ಹುಡುಕ್ತೀವಿ ಅಲ್ವಾ? ಹಾಗೆಯೇ ಸ್ನೇಹಿತರನ್ನು ಅಷ್ಟೇ, ವಿರೋಧಿಗಳನ್ನು ಅಷ್ಟೇ, ಎಷ್ಟು ಬೇಕೋ ಅಷ್ಟರಲ್ಲಿ ಇಟ್ಕೊಳ್ಳಿ. ಸಾಧ್ಯವಾದಷ್ಟು ವಿರೋಧಿಗಳನ್ನು, ಶತ್ರುಗಳನ್ನು, ಬೆನ್ನಿಂದ ಚೂರಿ ಹಾಕೋರನ್ನ, ನಮ್ಮನ್ನು ಹೊಗಳೋರನ್ನ, ತೆಗಳೋರನ್ನ ಎಲ್ಲರನ್ನು ಎಷ್ಟು ಬೇಕೋ ಅಷ್ಟು ಹಚ್ಚಿಸ್ಕೊಳ್ಳೋಕೆ ಹೋಗಬೇಡಿ. ಅಯ್ಯೋ ಪಾಪ ಅನ್ನೋಕ್ಕೆ ಹೋಗಬೇಡಿ, ಕರುಣೆ ತೋರಿಸ್ಬೇಡಿ, ಕಠೋರವಾಗೇ ಇರಿ. ಆದರೆ ಎಷ್ಟು ಬೇಕೋ ಅಷ್ಟು ಹಾಗಂದ್ಬಿಟ್ಟು ಅವ್ರ ಹತ್ರ ಶತ್ರುತ್ವ ಮಾತ್ರ ಕಟ್ಕೊಳ್ಳೋದಕ್ಕೆ ಹೋಗಬೇಡಿ. ನಾವೇನಾದರೂ ಶತ್ರುತ್ವ ಕಟ್ಕೊಂಡ್ಬಿಡ್ತು ಅಂದರೆ ಅವ್ರು ಏನು ಗೇಮ್ ಮಾಡ್ತಿದ್ದಾರೆ ಅಂತ ನಮಗೆ ಗೊತ್ತಾಗೋದಿಲ್ಲ. ಸ್ನೇಹ ಅಂತ ಅನ್ನೋದನ್ನು, ಸ್ನೇಹಿತನ ಸೋಲಿಸ್ಬೋದಂತೆ, ಬೇರೆ ಸೋಲಿಸ್ಬೋದಂತೆ ಸ್ನೇಹಿತನ, ಆದರೆ ಶತ್ರುನ ಸೋಸೋ ಕಷ್ಟ. ಯಾಕೆಂದರೆ ಅವನು ಏನು ಮಾಡ್ತಾ ಇದ್ದಾನೆ ಅಂತ ನಮ್ಮ ಕಣ್ಣು, ನಮ್ಮ ಮನಸ್ಸು ಅವ್ರ ಕಡೆನೇ ಇರುತ್ತೆ. ಹಾಗಾಗಿ ಹೇಳ್ತಾ ಇರೋದು, ಸಾಧ್ಯವಾದಷ್ಟು ಶತ್ರುತ್ವ ಕಟ್ಕೊಳ್ಳೋದಕ್ಕೆ ಹೋಗಬೇಡಿ. ಸ್ನೇಹನೇ ಆಗಲಿ, ಪ್ರೀತಿನೇ ಆಗಲಿ, ನಂಬಿಕೆನೇ ಆಗಲಿ, ವಿಶ್ವಾಸನೇ ಆಗಲಿ, ನಂಬಿಕೆ ದ್ರೋಹಿನೇ ಆಗಲಿ, ಶತ್ರುಗಳೇ ಆಗಲಿ, ಹಿತಶತ್ರುಗಳೇ ಆಗಲಿ, ಸಾಧ್ಯವಾದಷ್ಟು ಅವಶ್ಯಕತೆಗಿಂತ ಜಾಸ್ತಿ ಮಾತಾಡ್ದಿರ, ಅವಶ್ಯಕತೆಗಿಂತ ಜಾಸ್ತಿ ಅವ್ರ ಹತ್ರ ಒಂದು ಹಣಕಾಸಿನ ವ್ಯವಹಾರ ನಡೆಸ್ತೀರ. ಇದ್ರೂ ಇಲ್ಲ ಅಂತ ನೀವು 10 ರೂಪಾಯಿ ಕೊಡ್ತಿದ್ರಿ ಸಹಾಯ ಮಾಡುವಾಗ, 1 ರೂಪಾಯಿ ಕೊಡಿ, ಅದಕ್ಕಿಂತ ಜಾಸ್ತಿ ಬೇಡ. ಅಂಥವ್ರನ್ನ ಎಷ್ಟರಲ್ಲಿ ಇಡಬೇಕೋ ಅಷ್ಟರಲ್ಲಿ ಇಡಿ ಅಂತ ಹೇಳ್ತೀನಿ. ಯಾಕೆಂದರೆ ನಂಬಿಕೆ ದ್ರೋಹಿಗಳ ಹತ್ರ ಸಹಾಯ ಪಡ್ಕೊಳ್ಳೋದಕ್ಕಿಂತ ಹೆಚ್ಚಾಗಿ ನಾವು ಮಾಡಿರ್ತೀವಲ್ಲ, ನಮ್ಮ ಮನಸ್ಸು ಅಷ್ಟು ಕೊರಗ್ತಾ ಇರುತ್ತೆ ಸ್ನೇಹಿತರೆ. ಯಾರೆಲ್ಲ ಸಹಾಯ ಪಡ್ಕೊಂಡಿದ್ದೀರಲ್ಲ, ಯಾರೆಲ್ಲ ಮೋಸ ಹೋಗಿದ್ದೀರಾ, ಖಂಡಿತ ಕಮೆಂಟ್ ಮಾಡಿ. ಇನ್ನೊಂದು ಪುಟ್ಟ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಕೊಡಿ. ಹೊಸ್ದಾಗಿ ನೋಡ್ತಾ ಇರೋರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮಟನ್ ಸಾಂಬಾರು, ದೋಸೆ, ಜೊತೆಗೆ ಮೊಸರನ್ನ, ಆಲೂಗೆಡ್ಡೆ ಪಲ್ಯ, ಮನೆ ಕ್ಲೀನಿಂಗು ಎಲ್ಲ ಮುಗೀತು. ಗೊತ್ತಲ್ಲ ನಿಮಗೆ, ಮತ್ತೊಂದ್ಸಲ ಏನು ಹೇಳೋದು ಬೇಡ, ಲೈಕ್ ಕೊಡ್ತೀರಾ, ಶೇರ್ ಮಾಡ್ತೀರಾ.